ಜನರೇಜರ್. ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದ ಹಿನ್ನೆಲೆಯಲ್ಲಿ ಅಖಾಡಗಳ ಜೊತೆ ಸಿಎಂ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ. ಅಮೃತ ಸ್ನಾನವನ್ನ ಮುಂದೂಡಿದ ಮಹಾಮಂಡಲೇಶ್ವರ ಅಖಾಡ, ಅಲ್ಲಿ ಸಾಧು ಸಂತರು ಅಘೋರಿಗಳು ಸ್ನಾನ ಮಾಡುವಂತಹ ಸ್ಥಳ ಅದು. ಅಲ್ಲಿ ಈ ಪುಣ್ಯ ಸ್ನಾನ ಮಾಡುವಂತಹ ಆ ನಿರ್ಧಾರವನ್ನ ಮುಂದೂಡಿದ್ದಾರೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಜನಸಾಮಾನ್ಯರಿಗೆ ಭಕ್ತರಿಗೆ ಏನೂ ಸಮಸ್ಯೆ ಆಗಬಾರದು ಅಂತ. ಇನ್ನು ವಿಶೇಷ ಎಂಟ್ರಿ ಏನಿತ್ತು ಆ ಎಂಟ್ರಿಯನ್ನು ಕೂಡ ಇವತ್ತು ರದ್ದುಗೊಳಿಸಿದ್ದಾರೆ. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಜಗದೀಶ್, ಮಹಾಕುಂಭಮೇಳ ಆರಂಭವಾದಾಗಿನಿಂದ ಇಂತಹ ಕಾಲ್ತುಳಿತ ಆಗಿದೆ ಅನ್ನುವಂತಹ ಸುದ್ದಿ ಬಂದಿರಲಿಲ್ಲ, ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬಂದಿರಲಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಏನಾಯಿತು, ಸ್ಥಳದಲ್ಲಿ ವಾತಾವರಣ ಪರಿಸ್ಥಿತಿ ಹೇಗಿದೆ? ಸಭಾ ಇವತ್ತು ಬೆಳಗ್ಗೆ 6:15 ಅಖಾಡದಲ್ಲಿ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಬೆಳಗಿನ ಜಾವ 3:30 ಬಹಳಷ್ಟು ಜನ ಆ ಒಂದು ಅಖಾಡಗಳಿಗೆ ಅಂದ್ರೆ ಅಖಾಡದಲ್ಲಿರುವಂತಹ ಜನರು ನೇರವಾಗಿ ಸಂಗಮ ತ್ರಿವೇಣಿ ಸಂಗಮ ಏನಿದೆ ತ್ರಿವೇಣಿ ಸಂಗಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಂದಿರುವಂತಹ ಕಾರಣಕ್ಕಾಗಿ ಕಾಲ್ತುಳಿತ ಆಗುತ್ತೆ. ಈ ಕಾಲ್ತುಳಿತದ ಪ್ರಮಾಣ ಹೇಗಿತ್ತು ಅಂತಂದ್ರೆ, ನೀವು ಕಳೆದ 2 ದಿವಸಗಳ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋದ್ರೆ ಕೇವಲ ನಿನ್ನೆ ಒಂದೇ ದಿವಸ 4.5 ಕೋಟಿ ಜನ ಏನಂದ್ರೆ ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದರ ಜೊತೆಗೆ ಇವತ್ತು ಅದರ ಪ್ರಮಾಣ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಈಗಾಗಲೇ ಯುಪಿ ಸರ್ಕಾರ ಇಟ್ಕೊಂಡಿತ್ತು. ಈಗ ಮುಂದಿನ 3 ದಿವಸಗಳಲ್ಲೇ ಬರೋಬ್ಬರಿ 8-10 ಕೋಟಿ ಜನ ಏನಂದ್ರೆ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಮಾಡ್ಕೊಂಡಿತ್ತು. ಆದ್ರೆ ಈ ಒಂದು ಕಾಲ್ತುಳಿತ ಏನಿದೆ ಬೆಳಗಿನ ಜಾವ ಆಗಿರುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಏಕಾಏಕಿ ಜನ ಬೆಳಗಿನ ಜಾವ ಮೊದಲು ಏನಾಗುತ್ತೆ, ಅಖಾಡದಿಂದ ಒಟ್ಟು 13 ಅಖಾಡಗಳಿದಾವೆ. 13 ಅಖಾಡದ ಏನಂದ್ರೆ ಜನರು ಬಂದು ಅಂದ್ರೆ ಸಾಧು ಸಂತರು ಬಂದು ಮೊದಲು ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಪುಣ್ಯ ಸ್ನಾನವನ್ನ ಮಾಡಿ ತದನಂತರ ಜನಸಾಮಾನ್ಯರಿಗೆ ಹೋಗುವಂತಹ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಏಕಕಾಲದಲ್ಲಿ ಜನಸಾಮಾನ್ಯರು ಹೋಗಿರುವಂತದ್ದು ಮತ್ತೆ ಅದ್ರ ಜೊತೆಗೆ ಅಖಾಡದಲ್ಲಿರುವಂತಹ ಏನಂದ್ರೆ 13 ಅಖಾಡದಲ್ಲಿ ಯಾರ್ಯಾರಿಗೆ ಯಾವ ಸಮಯಗಳನ್ನ ನಿಗದಿ ಮಾಡಲಾಗಿತ್ತು ಆ ನಿಗದಿ ಮಾಡಿರತಕ್ಕಂತಹ ಮುಂಚಿತವಾಗಿ ಹೋಗಿರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಘಡ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಒಂದು ಅವಘಡದಲ್ಲಿ ಬಹಳಷ್ಟು ಜನರಿಗೆ ಏನಂದ್ರೆ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು ಮತ್ತೆ ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇವತ್ತು ಮಹಾ ನಿರ್ವಾಣಿ ಅಟಲ್ ಅಖಾಡಕ್ಕೆ 40 ನಿಮಿಷಗಳ ಕಾಲಾವಕಾಶವನ್ನ ಮೊದಲು ಕೊಡಲಾಗಿತ್ತು. ಅದಾದ್ಮೇಲೆ 6:15 ಮಹಾ ನಿರ್ವಾಣಿ ಅಟಲ್ ಅಖಾಡ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಬಂದ ನಂತರ ಆನಂದ್ ಅಖಾಡಕ್ಕೆ ಏನಂದ್ರೆ ಸಮಯವನ್ನು ನಿಗದಿ ಮಾಡಲಾಗಿತ್ತು. ಅಂದ್ರೆ ಒಂದೊಂದು ಅಖಾಡಕ್ಕೂ ಸಹಿತ ಒಂದೊಂದು ಕಾಲವನ್ನ ನಿಗದಿಯನ್ನ ಮಾಡಲಾಗಿತ್ತು. ಒಬ್ಬೊಂದೊಂದು ಅಖಾಡಗಳಿಗೆ ಸುಮಾರು 40-45 ನಿಮಿಷಗಳ ಕಾಲ ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಯಾವಾಗ ಈ ದುರ್ಘಟನೆ ನಡೆಯುತ್ತೆ, ದುರ್ಘಟನೆ ನಡೆದ ನಂತರ ಈಗ ಏನಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅಖಾಡಗಳಿಗೆ ಅಂದ್ರೆ ಏನೋ ಅಲ್ಲಿರುವಂತಹ ಏನಂದ್ರೆ ಯೋಗಿಗಳೇನಿದ್ದಾರೆ ಮತ್ತೆ ಅಲ್ಲಿರುವಂತಹ ಏನಂದ್ರೆ ಅಖಾಡಗಳ ಮುಖ್ಯಸ್ಥರೇನಿದ್ದಾರೆ ಅವರ ಜೊತೆಗಳು ಸಹಿತ ಈಗಾಗಲೇ ಯೋಗಿ ಆದಿತ್ಯನಾಥ್ ಮಾತುಕತೆ ನಡೆಸಿರುವಂತದ್ದು. ಈ ಪುಣ್ಯ ಸ್ನಾನವನ್ನ ಮುಂದೂಡೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಪುಣ್ಯ ಸ್ನಾನವನ್ನ ಮುಂದೂಡೋದಕ್ಕೆ ಮನವಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಅವರು ಸಹಿತ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂತಹ ದುರ್ಘಟನೆ ಆಗುತ್ತೆ ಅಂತ ಯಾರು ಸಹಿತ ನಿರೀಕ್ಷಣೆ ಮಾಡ್ಕೊಂಡಿರ್ಲಿಲ್ಲ. ಮತ್ತೆ ಇನ್ನೊಂದು, ಉತ್ತರ ಪ್ರದೇಶ ಸರ್ಕಾರ ಏಕಕಾಲದಲ್ಲಿ ಇಷ್ಟೊಂದು ಜನರನ್ನ ಬರುವಂತಹ ಸಂದರ್ಭದಲ್ಲೂ ಸಹಿತ ಇಷ್ಟು ದಿವಸಗಳ ಕಾಲ ನಿರ್ವಹಿಸಿರುವಂತಹ ರೀತಿಗೆ ದೊಡ್ಡ ಮಟ್ಟದಲ್ಲಿ ಎಲ್ಲರಿಂದಲೂ ಸಹಿತ ಪ್ರಶಂಸೆಗೆ ಪಾತ್ರ ಆಗಿತ್ತು. ಆದ್ರೆ ಈ ಒಂದು ನಿರೀಕ್ಷೆ ಇಟ್ಕೊಂಡಿತ್ತು ಸರ್ಕಾರ, ಏನಂದ್ರೆ ಜನಸಾಮಾನ್ಯರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಅಂತ. ಹಾಗಾಗಿ ನಿನ್ನೆನೆ ಇವತ್ತಿನಿಂದ 3 ದಿವಸಗಳ ಕಾಲ 2-3 ದಿವಸಗಳ ಕಾಲ ಅಲ್ಲಿರುವಂತಹ ಅಂದ್ರೆ ಪ್ರಯಾಗ್ರಾಜ್ ಆಗಿರ್ಬೋದು ಅಥವಾ ಅಲಹಾಬಾದ್ನ ಅಕ್ಕಪಕ್ಕದಿರುವಂತಹ ಬಹಳಷ್ಟು ಶಾಲಾ ಕಾಲೇಜುಗಳಿಗೂ ಸಹಿತ ರಜೆಯನ್ನ ಘೋಷಿಸು ಮತ್ತೆ ಸರ್ಕಾರಿ ನೌಕರಿಗೂ ಸಹಿತ ಖಂಡಿತವಾಗೂ ಎಲ್ಲರೂ ಕಡ್ಡಾಯವಾಗಿ ಅಂದ್ರೆ ಕಾರ್ಯವನ್ನು ನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ರಜೆಗಳನ್ನ ಹಾಕಬಾರ್ದು. ಯಾಕಂದ್ರೆ ಜನರನ್ನು ನಿರ್ವಹಿಸುವಂತದ್ದು ಅಷ್ಟರ ಮಟ್ಟಿಗೆ ಈಸಿ ಅಲ್ಲ ಅಂತ. ಮತ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಭಾ 15 ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಬರ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಜನರಿಗಿದೆ ಅಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರು ನಿರಂತರವಾಗಿ ಬರ್ತಾನೆ ಇದ್ದಾರೆ ಕಂಟ್ರೋಲ್ ಮಾಡೋದಕ್ಕೂ ಸಹಿತ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಈಗ ಈ ದುರ್ಘಟನೆ ನಡೆದಿರುವಂತದ್ದು ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.